ವಯನಾಡ್ನಲ್ಲಿ ಸ್ಪರ್ಧಿಸಿರುವ ಸಿಪಿಎಂನ ಆನ್ನಿ ರಾಜಾ ಅವರು ವಯನಾಡ್ ಮತ್ತು ರಾಯ್ಬೇರೇಲಿ ಎರಡೂ ಕಡೆ ರಾಹುಲ್ ಗಾಂಧಿಯವರು ಗೆದ್ದರೆ ಅನ್ಯಾಯವನ್ನು ಪ್ರಶ್ನಿಸುವೆ ಎಂದಿದ್ದಾರೆ. ನ್ಯಾಯಾಂಗದಲ್ಲಿ ಇಂಥದಕ್ಕೆಲ್ಲ ಉತ್ತರ ಇರಬೇಕು ಎಂದು ಅವರು ಹೇಳಿದ್ದಾರೆ. ವಯನಾಡ್ನಲ್ಲಿ ಸ್ಪರ್ಧಿಸಿರುವ ಸಿಪಿಎಂನ ಆನ್ನಿ ರಾಜಾ ಅವರು ವಯನಾಡ್ ಮತ್ತು ರಾಯ್ಬರೇಲಿ ಎರಡೂ ಕಡೆ ರಾಹುಲ್ ಗಾಂಧಿಯವರು ಗೆದ್ದರೆ ಅನ್ಯಾಯವನ್ನು ಪ್ರಶ್ನಿಸುವೆ ಎಂದು ಹೇಳಿದ್ದಾರೆ. ನ್ಯಾಯಾಂಗದಲ್ಲಿ ಇಂಥದಕ್ಕೆಲ್ಲ ಉತ್ತರ ಇರಬೇಕು ಎಂದು ಅವರು ಹೇಳಿದ್ದಾರೆ. ಮೊದಲನೆಯದಾಗಿ ಎರಡು ಕಡೆ ಸ್ಪರ್ಧಿಸುವವರ ಬಗೆಗೆ ಕೆಲವು ಕಟ್ಟುನಿಟ್ಟಿನ ಕ್ರಮಗಳು ಇರಬೇಕು. ಗೆದ್ದ ಮೇಲೆ ರಾಜೀನಾಮೆ ನೀಡಿದರೆ ಮತ ಹಾಕಿದವರ ಮನೋಭಾವಕ್ಕೆ ವಂಚಿಸಿದಂತೆ ಆಗುವುದಿಲ್ಲವೇ? ಅಂತವರಿಗೆ ಶಿಕ್ಷೆಯಾಗಿ ಎರಡೂ ಕಡೆ ರಾಜೀನಾಮೆ ನೀಡುವಂತೆ ಮಾಡಬೇಕು ಎಂದು ಆನ್ನಿಯವರು ಕಹಿಭಾವದಿಂದ ಹೇಳಿದರು. ರಾಹುಲ್ ಗಾಂಧಿಯವರನ್ನು 2019ರಲ್ಲಿ ವಯನಾಡ್ ಜನರು ಜನಪ್ರತಿನಿಧಿಯಾಗಿ ಆರಿಸಿದ್ದರು. ಈಗ ಮತ್ತೆ ಎರಡು ಕಡೆ ಎನ್ನುತ್ತಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಎಂದು ಆನ್ನಿ ರಾಜಾ ಅಸಹನೆಯಿಂದ ತಿಳಿಸಿದರು.